ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. बात करता हूँ जरा लो बात करो मैं नरेंद्र मोदी जी भारत माता की भारतीय जनता पक्ष के भारत माता की भारतीय जनता पक्ष के नरेंद्र मोदी जी ರಾಜ್ಯದಲ್ಲಿ ಆಡಳಿತ ಸರ್ಕಾರ ದಬ್ಬಾಳಿಕೆ ನಿಯಂತ್ರಿಸಲು ಹಾಗೂ ಅನ್ವೇಷಣೆ ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸಲು ರಾಜ್ಯದಲ್ಲಿ ಶಾಂತಿ ಮರುಸ್ಥಾಪನೆ ಮಾಡಲು ಬರ್ರಿ ಮುಂದೆ ಬರ್ರಿ ಸಾಹೇಬ್ರ ಮುಂದೆ ಬರ್ರಿ ಜರ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ದಿಲ್ಲಿಯಲ್ಲಿ ನಡೀತಕ್ಕಂಥ ಒಂದು ನೀಟ್ ಎಕ್ಸಾಮ್ ಪರವಾಗಿ ಕಾಂಗ್ರೆಸ್ ಪಕ್ಷ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ನೀಟ್ ಎಕ್ಸಾಮ್ ಅನ್ನ ಸೋರಿಕೆ ಆಗ್ಯದ ಅಂತೇಳಿ ಒಂದು ನೆಪ ಮಾಡಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಮನೆ ಮುಂದೆ ಇವತ್ತೇನು ಸತ್ಯಾಗ್ರಹ ಮಾಡಿ ಇವತ್ತು ಅವ್ರ ಜೊತೆ ಇರತಕ್ಕಂಥ ಕಾಂಗ್ರೆಸ್ನ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಹೋರಾಟವನ್ನ ಮಾಡಿ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ನವರು ನಡೆಸಿದ್ದಾರೆ. ಆದರೆ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ, ಇಡೀ ವಿಶ್ವದಲ್ಲಿ 2014ರಿಂದ ಇಲ್ಲಿವರೆಗೆ ದೇಶದ ಪ್ರಧಾನಿ ಮಾಡ್ತಕ್ಕಂಥ ಕೆಲಸಗಳನ್ನ ಇಡೀ ದೇಶ ಅಲ್ಲ ಹೊರದೇಶಗಳಲ್ಲಿ ಕೂಡ ಮೆಚ್ಚುಗೆಯನ್ನ ಪಡ್ತಕ್ಕಂಥದ್ದು ಇಡೀ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ನಮ್ಮ ನರೇಂದ್ರ ಮೋದಿ ಅವರು. ಆದರೆ ನೀಟ್ ಎಕ್ಸಾಮ್ದಲ್ಲಿ ತಪ್ಪನ್ನ ಯಾರು ಮಾಡಿದ್ದಾರೆ ಆ ತಪ್ಪನ್ನ ಅವರ ಹುಡುಕಿ ಅವ್ರನ್ನ ಈಗಾಗಲೇ ಥೋಡೆ ಜನರು ಕೂಡ ಬಂಧನ ಕೂಡ ಅವರಿಗೆ ಅರೆಸ್ಟ್ ಕೂಡ ಮಾಡಿದ್ದಾರೆ. ಆದರೆ ಈ ವಿಶೇಷವಾಗಿ ಇವತ್ತು ಕಾಂಗ್ರೆಸ್ನವರು ಗುಂಡಾಗಳನ್ನ ಕರ್ಕೊಂಡು ಬಂದು ಅಲ್ಲಿ ದಬ್ಬಾಳಿಕೆ ಮಾಡಿ ಲಾಠಿ ಚಾರ್ಜ್ ಮಾಡಿ ಇವತ್ತು ಏನು ವಿದ್ಯಾರ್ಥಿಗಳು ಸ್ವಲ್ಪ ಜನ ವಿದ್ಯಾರ್ಥಿಗಳು ಒಂದು ಸ್ಟೇಟ್ಮೆಂಟ್ ಕೂಡ ನಿನ್ನೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ನಮ್ಮ ನೀಟ್ ಎಕ್ಸಾಮ್ದಲ್ಲಿ ನಮ್ಗೇನು ತಪ್ಪಾಗಿಲ್ಲ, ನಮ್ದು ಒಳ್ಳೇದಾಗಿದೆ ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಿನ್ನೆ ಆಜ್ ತಕ್ ನ್ಯೂಸ್ ನಲ್ಲಿ ಕೂಡ ಹೇಳಿದ್ದಾರೆ. ಆದ್ರೆ ಇವತ್ತು ಉದ್ದೇಶಪೂರ್ವಕವಾಗಿ ಅದನ್ನೇ ಒಂದು ಮುಂದಿಟ್ಟುಕೊಂಡು ಇವತ್ತು KPC ಇರ್ಬೋದು, SC ST ಇರ್ಬೋದು, ಅನೇಕ ಹಗರಣಗಳನ್ನ ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ನೋಡಿದ್ರೆ ಇವತ್ತು ಯಾರಿಗೂ ಓದಕ್ಕಾಗಂಗಿಲ್ಲ ಅಷ್ಟೊಂದು ಹಗರಣಗಳನ್ನ ಅದಾವ. ಇವತ್ತು ಮೂಢ ಹಗರಣ ಇರ್ಬೋದು. ಇವತ್ತು KPCCಯಲ್ಲಿ ತಮ್ಮ ಒಬ್ಬ ಅಧ್ಯಕ್ಷರು ತಾವು ಏನ್ ಮಾಡಿದ್ರು ಅನ್ನೋದನ್ನ ಅವ್ರ ಗಮನಕ್ಕೆ ಬಂದ್ರು ಅವ್ರ ಮ್ಯಾಗ ಯಾಕೆ ಕ್ರಮ ತಕ್ಕೊಳ್ಳಿಲ್ಲ. SC ST ಇವತ್ತು ದುಡ್ಡನ್ನ ಫೋಲ್ ಮಾಡಿದ್ರು, ಅದ್ರ ಮೇಲೆ ಯಾಕೆ ಕ್ರಮ ತಕ್ಕೊಳ್ಳಿಲ್ಲ. ಉದ್ದೇಶಪೂರ್ವಕವಾಗಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಮಸಿಯನ್ನು ಹಚ್ಚಬೇಕು, ತಪ್ಪು ದಾರಿ ಎಳೋದು, ನಮ್ಮನ್ನ ಗುರುತಿಸ್ಬೇಕು ಅಂತ ಹೇಳಿ ತಾವು ಏನ್ ಹೊಟ್ಟಿದ್ರಿ ಅದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಳ್ಳೆ ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ. ಯಾರು ತಪ್ಪಿಸ್ತರು ಮಾಡಿದರೆ ಅವ್ರ ಮೇಲೆ ಕಠಿಣ ಕ್ರಮವನ್ನು ತಕ್ಕೋತಾರೆ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ನಾನು ಬಯಸ್ತೇನೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬಯಸಿ ಅವ್ರ ಬೇಡಿಕೆಗಳು ಕೇವಲ 3 ಮೂರು ಬೇಡಿಕೆಗಳನ್ನ ಈಡೇರಿಸುವಲ್ಲಿ ಬಿಜೆಪಿ ಸರ್ಕಾರ ನಿಮ್ಮ ನರೇಂದ್ರ ಮೋದಿ ಅವರು ವಿಫಲರಾದ್ರ ಅಂತ. ಈಗ ನಾನು ಇದು ನೀವು ಕೇಳಿದ ಪ್ರಶ್ನೆ ಒಳ್ಳೆ ಪ್ರಶ್ನೆ.
ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೊಡ್ಡ ಹಗರಣ ಅದು. 180 ಕೋಟಿ ರೂಪಾಯಿ ಹಗರಣ SC/ST ಎತ್ತಿ ಹಾಕಿದ್ರು, ಸಾವಿರಾರು ಕೋಟಿ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಮಾಡಿದ್ರು, 5,000 ಕೋಟಿ ಎತ್ತಿ ಹಾಕಿದ್ರು. ಅವಾಗ ಯಾಕೆ ಇವ್ರು ರಾಜೀನಾಮೆ ಕೊಡ್ಲಿಲ್ಲ? ಗೃಹಲಕ್ಷ್ಮಿ ದುಡ್ಡು ಇವರು 1 ತಿಂಗಳು ದುಡ್ಡು ಎತ್ತಿ ಹಾಕಿದ್ರು. ನಮ್ಮ ಒಬ್ಬ ಶಾಸಕರು, ಹುಬ್ಳಿ ಶಾಸಕರು ಅಲ್ಲ, ಅದಕ್ಕೆ ಹೇಳ್ತೀನಿ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂಥ ನೋಡಿ, ನೀಟ್ ಪರೀಕ್ಷೆ ಒಂದ್ ಮಿನಿಟ್ ನೋಡ್ರಿ, ಒಬ್ರು ಸಚಿವರು ಅವ್ರು ಏನ್ ಕೇಳಿದಾರೆ, ಅವ್ರು ತಪ್ಪಿಸ್ತರ ಮೇಲೆ ನಾನು ಕಠಿಣ ಕ್ರಮ ತಕ್ಕೋತೀನಿ ಅಂತ ದೇಶದ ಪ್ರಧಾನಿ ಹೇಳದ ಬಳಕೆ ಇವ್ರ ಅವಶ್ಯಕತೆ ಏನದ? ಜವಾಬ್ದಾರಿ ಹೊತ್ತಂತ ಪ್ರಧಾನಿ ಅವರು, ನರೇಂದ್ರ ಮೋದಿ ಅವರು ಎಲ್ಲರೂ ಕೂಡ ರಾಜೀನಾಮೆ ಕೇಳ್ತಾ ಇದಾರೆ. ಈಗ ಅವ್ರ ಉದ್ದೇಶ ಬರೋ ಕೇಳ್ತಾರ್ರಿ. ಅವ್ರು ಈಗ ಯಾರು ಅಧಿಕಾರಿ ತಪ್ಪು ಮಾಡ್ಯಾರ ಅವ್ರನ್ನ ಈಗಾಗಲೇ ಬಂಧನ ಮಾಡ್ಯಾರಲ್ಲ, ಮಾಡಿದಿಲ್ಲ ಅಂದ್ರೆ ಆ ಮಾತ್ ಬೇರೆ. ಈಗ ನಾವು ಹೇಳ್ತೀವಿ, ಈಗ DK ಶಿವಕುಮಾರ್ ಅವರು ನೀವು ತಪ್ಪು ಮಾಡಿರಿ, ನೀವು ಹೋರಾಟ ಮಾಡಿರಿ, ನೀವು ರಾಜೀನಾಮೆ ಕೊಡ್ರಿ ಅಂತ ಕೊಡಕ್ಕಾಗತ್ತಾ? ಸಲ ಲೀಕ್ ಅಲ್ಲ, ಎಷ್ಟು ಸಲ ಲೀಕ್ ಆಗಿದೆ ನೋಡಿ, ಯಾರು ತಪ್ಪು ಮಾಡಿರ್ತಾರೆ. ಹಿಂದಕ್ಕೆ PS ಹಗರಣ ಆಯ್ತು, ಪ್ರತಿ ಸಲನೂ ಬಿಜೆಪಿ ಸರ್ಕಾರದಲ್ಲಿ ಪತ್ರಿಕೆ ಲೀಕ್ ಆಗ್ತದೆ. ನೋಡ್ರಿ, PS ಹಗರಣ ಆಯ್ತು, PWD ಹಗರಣ ಆಯ್ತು. ಆ PS ಹಗರಣ ಆದಾಗ ತಪ್ಪಿಸ್ತಾರ ಯಾರಿದ್ರು ಅವ್ರಿಗೆಲ್ಲ ಅರೆಸ್ಟ್ ಮಾಡಿದ್ರಿಲ್ಲ, ಬಿಟ್ರಿಲ್ಲ, ನಮ್ಮವ್ರು ಬಿಟ್ರ? ಹಂಗ ಇವ್ರನ್ನ ಅರೆಸ್ಟ್ ಮಾಡ್ತೀವಿ, ಯಾರಿಗೂ ಬಿಡಂಗಿಲ್ಲ. ನಮ್ಮ ದೇಶದ ಪ್ರಧಾನಿ ಅಟ್ಟೇನು ಹಗರಿಲ್ಲ, ನೀವೇನ್ ತಿಳ್ಕೊಂಡಿರ್ಬೋದು. ಆದ್ರೆ ಹಗರಿಲ್ಲ, ಯಾರನ್ನ ಬಿಡಂಗಿಲ್ಲ. ಯಾರು ತಪ್ಪಿಸ್ತಾರ ಅವ್ರ ಮೇಲೆ ಕಠಿಣ ಕ್ರಮ ತಗೋತೀವಿ. ಇದು ಹೋರಾಟ. ಇವ್ರು ಕಾಂಗ್ರೆಸ್ನವ್ರು ಇದೇ ರೀತಿ ಮುಂದುವರೆದ್ರೆ ನಮ್ಮದು ಮುಂದೆ ನಾವು ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರಮಾಣ ಹೋರಾಟವನ್ನು ನಾವು ಮಾಡ್ತೀವಿ. ಧನ್ಯವಾದ. ಇವತ್ತು ಬಿಜಾಪುರದಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ 8 ಮತಕ್ಷೇತ್ರದ ನಾಯಕರನ್ನು ಒಳಗೊಂಡು ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳ ಜೊತೆಗೆ ಇವತ್ತು ನಾವಿಲ್ಲಿ ಅಂಬೇಡ್ಕರ್ ಸರ್ಕಲ್ದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಅವರ ದುಷ್ಟ ನೀತಿಗಳ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ 60 ವರ್ಷ ಆಳ್ವಿಕೆ ಮಾಡಿದ್ರು ಕೂಡ ಅವರ 60 ವರ್ಷದ ಆಡಳಿತದಲ್ಲಿ ಬರೀ ಜನ ವಿರೋಧಿ ಕೆಲಸವನ್ನು ಮಾಡ್ಕೊತ ಬಂದ್ರು. ಜನರ ರಕ್ಷಣೆ ಮಾಡ್ಲಿಲ್ಲ. ಬಡವರಾಗೇ ಇದ್ರು. ಆದ್ರ ಕಾಂಗ್ರೆಸ್ ಸರ್ಕಾರ 60 ವರ್ಷದ ತನ್ನ ಅವಧಿಯಲ್ಲಿ ಇವತ್ತು ಜನರ ರಕ್ಷಣೆ ಅಂತ ಒಂದ್ ಮಾತು ಉಳಿತು. ಅವರು ತಮ್ಮ ರಕ್ಷಣೆಯನ್ನ ಮಾಡ್ಕೊಳಕಾಗಿಲ್ಲ. ಇವತ್ತು ಅವರ ಆಡಳಿತದಲ್ಲೇನೆ ಗೋಡ್ಸೆನ್ ಕೊಲೆ ಆಯ್ತು. ಅವರ ಆಡಳಿತದಲ್ಲೇನೆ ರಾಜೀವ್ ಗಾಂಧಿ ಅವರ ಜೀವ ಕಳ್ಕೊಂಡ್ರು. ಅವರ ಆಡಳಿತದಲ್ಲಿ ಇಂದಿರಾ ಗಾಂಧಿ ಅವರ ಜೀವ ಕಳ್ಕೊಂಡಂತ ಸಾಕಷ್ಟು ಉದಾಹರಣೆ ಅದಾವ. ಅಂದ ಅರ್ಥ ಅವರ ಆಡಳಿತದಲ್ಲಿ ವೈಫಲ್ಯಗಳೇ ತುಂಬಿ ತುಳುಕುತ್ತಿದ್ದು. ಅವರ ರಾಜಕೀಯ ವ್ಯವಸ್ಥೆ ಬಡವರಾಗಿರ್ತಕ್ಕಂಥದ್ದು, ದುಷ್ಟ ಶಕ್ತಿಗಳಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಕೈ ಹಾಕಿದ್ರು. ಇಂಥ ಒಂದು ಸರ್ಕಾರ, ತಮ್ಮನ್ನೇ ತಾವು ರಕ್ಷಿಸಿಕೊಳ್ಳೋ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗ್ಯದ. ಇವತ್ತು ಯಾವ ರಾಜ್ಯದಲ್ಲಿ ಇಲ್ಲ, ಇವತ್ತು ಕರ್ನಾಟಕದಲ್ಲಿ ಮಾತ್ರ ಅದ. ಆದ್ರೆ ಕರ್ನಾಟಕದ ರಾಜಕಾರಣಿಗಳು, ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳು ನಾಚಿಕೆ ಪಡಬೇಕಾಗಿತ್ತು. ಯಾಕಂದ್ರೆ ರಾಜ್ಯದಲ್ಲಿ ಅರಾಜಕತೆ ಅದ, ಬರಗಾಲ ಬಿದ್ದದ, ಬೆಳೆ ಬೆಳೀತಾ ಇಲ್ಲ, ರೈತರು ರೋಡಿಗೆ ಬರ್ತಾ ಇದ್ದಾರೆ, ದುಡಿಲಿಕ್ಕೆ ಗುಳೆ ಹೋಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಒಳಗ ಇವತ್ತು ಆ ರೈತರ ಬಗ್ಗೆ ಕಳಕಳಿ ಇಲ್ಲ. ಇಡೀ ರಾಜ್ಯ ಬರಗಾಲ ಅಂತ ತತ್ತರಿಸ್ತಾ ಇದೆ. ಇವತ್ತು ರಾಜ್ಯವನ್ನ ಬರಗಾಲ ಘೋಷಣೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಇದೆಲ್ಲ ಮಧ್ಯನೂ ಕೂಡ ಇವತ್ತು ನೀಟ್ ಪರೀಕ್ಷೆ ಹೋರಾಟ ನಾವು ಸಪೋರ್ಟ್ ಅದೀವಿ ಅದಕ್ಕೆ. ಇಡೀ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅವರ ಜೀವನ ಈ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂತ ಮುಖ್ಯ ಬಾರಿ ಯಾರಿಗೆ ಕೊಡುದಿಲ್ಲ. ಅವ್ರು ಅಷ್ಟ ಒಂದು ವಿಚಾರವಾದಿ ಪ್ರಧಾನಮಂತ್ರಿಗಳದಾರ. ಇವತ್ತು ನಾವು 60 ವರ್ಷ ಆಡಳಿತದಲ್ಲಿ, ನಿಮ್ಮ ಆಡಳಿತದಲ್ಲಿ ಎಷ್ಟು ಮಂದಿ MBBS ಕಲಿತಿದ್ರಿ? ಇವತ್ತು ನರೇಂದ್ರ ಮೋದಿ ಅವರು ಬಂದ ತಕ್ಷಣ ಎಷ್ಟು ಸೀಟ್ಗಳನ್ನ ಹೆಚ್ಚು ಮಾಡಿದಾರೆ ಅಂತಕ್ಕಂಥ ಜ್ಞಾನ ನಿಮಗೆ ಬೇಕಲ್ಲ. ಇವತ್ತು ನಾ ಮುಖ್ಯಮಂತ್ರಿ ಅವ್ರು ಕೇಳ್ತೀನಿ, DK ಶಿವಕುಮಾರ್ ಅವ್ರಿಗೆ, ಇವತ್ತು ರಾಜ್ಯದಲ್ಲಿ ಅರಾಜಕತೆ ಇದೆ, ಇವತ್ತು ಮಳೆ ಆಗಿಲ್ಲ, ಇವತ್ತು ನೀವು ಯಾವ ನೈತಿಕತೆಯಿಂದ ಹೋರಾಟ ಮಾಡ್ತಿದ್ದ ಡೆಲ್ಲಿ ಒಳಗ? ಇವತ್ತು ರಾಜ್ಯದಲ್ಲಿ ಒಂದು ಹಳ್ಳಿ ಸಂಪರ್ಕನ ಕಟ್ ಆಗಿಬಿಟ್ಟೈತಿ. ಇವತ್ತು ರೋಡ್ಗಳಿಲ್ಲ, ಗುಂಡಿಗಳಿಂದ ತುಂಬೈತಿ. ಇವತ್ತು ಬರಗಾಲ ಇದ್ದು ಅಂದ್ರ ಈ ರೈತರ ಬಗ್ಗೆ, ರೈತರಿಗೆ ಹನಿ ನೀರಾವರಿ ಬೇಕಾಗೈತಿ. ಇವತ್ತು ಕಡಿಮೆ ನೀರದಾವ ಅಂದ್ರೆ ಬೆಳಿಬೇಕಾಗೈತಿ. ಅವ್ರು ನೀವೇನ್ ಹೇಳ್ತೀರಿ, ಬೆಳಿಬೇಡ ಅಂತ ಹೇಳ್ತಿರಲ್ಲ, ಅವ್ರು ಬೆಳಿಬೇಕಾಗೈತಿ. ಇಲ್ಲೆಲ್ಲ ಸಮಸ್ಯೆಗಳ ಸಾವಿರದಾವ್. ಇಂತ ಸಮಸ್ಯೆ ಇಟ್ಕೊಂಡು ಇವತ್ತೇನ್ ನೀವು ಡೆಲ್ಲಿಗೆ ಹೋಗಿ ಹೋರಾಟ ಮಾಡ್ತಕ್ಕಂತ ನೈತಿಕ ಇಲ್ಲ, ಇದು ನಾಚಿಕೆಗೇಡಿ ಸಂಗತಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇಷ್ಟ ಹೇಳಿ ಇದ್ರ ವಿರುದ್ಧ ನಮ್ಮ ಹೋರಾಟ ನಾವು ಸಾಂಕೇತಿಕ ಹೋರಾಟ ಮಾಡಿದೆವು. ಆದ್ರೆ ಇದನ್ನ ಈ ಹೋರಾಟ ತಡಿಲಿಕ್ಕೆ ಬಹಳಷ್ಟು ರಾಜಕಾರಣಿಗಳ ಒತ್ತಡ ಬಂತು ನಮಗ್, ಹೋರಾಟ ಮಾಡಬೇಡ್ರಿ ಟ್ಯಾಕ್ಸಿಂದ.
ಆದ್ರೆ ನಾವು ಕರ್ನಾಟಕದ ಪೊಲೀಸ್ ಇಲಾಖೆ ಮೇಲೆ ನಮಗೆ ನಂಬಿಕೆ ಅದ. ಆದ್ರೆ ನಿಮ್ಮಿಂದ ಅವ್ರು ಕೆಲವೊಂದು ಅವ್ರನ್ನ ಮಾರ್ಕ್ಸ್ ಕೆಲಸ ಮಾಡಕೈತಿ ನೀವು ಪೊಲೀಸ್ ಇಲಾಖೆಗೆ. ಆದ್ರೆ ನಮಗ್ ನಂಬಿಕೆ ಇತ್ತು ಪೊಲೀಸ್ ಇಲಾಖೆ ಕೂಡ ನಮಗೆ ಹೋರಾಟ ಮಾಡಾರ್ಥ ಒಂದು ತಡೆ ಕೂಡ ಬರ್ತಾ ಇತ್ತು. ಆದ್ರೆ ನಾವು ನಿರ್ಣಯ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿರ್ಬೋದು, ನಾವು ಯಾವಾಗಲೂ ದೇಶಕ್ಕಾಗಿ ಬದುಕ್ತಕ್ಕಂತ ಕಾರ್ಯಕರ್ತರೋದ್ರಿಂದ ನಾವು ಎದಕ್ಕೂ ಬಗ್ಗದೆ ನಾವು ಹೋರಾಟ ನಿರ್ಣಯ ತಗೊಂಡು ನಮಗೊಂದು ನಂಬಿಕೆ ಇತ್ತು ಕರ್ನಾಟಕದ ಪೊಲೀಸರ ಬಗ್ಗೆ. ಆ ನಂಬಿಕೆ ಮೇಲೆ ನಾವು ಬಂದಿದೀವಿ, ಹೋರಾಟ ಮಾಡಿದೀವಿ. ಇದೇ ರೀತಿ ನೀವೇನಾದ್ರು ಹೋರಾಟ ಹತ್ತಿಕ್ಲಿಕ್ಕೆ ಪ್ರಯತ್ನ ಪಟ್ರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಬಿಜಾಪುರ ತಾತಂತಕ್ಕ ಎಚ್ಚರಿಕೆಯನ್ನು ಕೊಡೋ ಮೂಲಕ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಬಿಜಾಪುರದ ಜಿಲ್ಲಾ ಘಟಕದ ವತಿಯಿಂದ ಸನ್ಮಾನ್ಯ ಮೋದಿಜಿ ಅವರನ್ನ ಬೆಂಬಲಿಸಿ ಮತ್ತು ಇವತ್ತೇನು ಈ ಒಂದು CJP ಪಕ್ಷ ಅಂತೇಳಿ ಹೇಳಿಕೊಂಡು ಮೋದಿಜಿ ಅವರ ವಿರುದ್ಧ ಅನಾವಶ್ಯಕರವಾಗಿ ಒಂದು ಪ್ರತಿಭಟನೆಯನ್ನ ಮಾಡತಕ್ಕಂತಹ ಏನು ಒಂದು ಅವರ ಕೆಲಸ ಇವತ್ತು ಅದನ್ನ ವಿರೋಧಿಸಲಿಕ್ಕೆ ನಾವೆಲ್ಲರೂ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಗುರ್ಲಿಂಗಪ್ಪ ಅಂಗಡಿಯವರ ನೇತೃತ್ವದೊಳಗೆ ಮತ್ತು ನಮ್ಮ ಹಿರಿಯ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರ ಒಂದು ನೇತೃತ್ವದೊಳಗೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿದೆ, ನರೇಂದ್ರ ಮೋದಿಜಿ ಅವರು ಈ ದೇಶದ ಸಲುವಾಗಿ 2014ರಿಂದ ಇವತ್ತಿನವರೆಗೂ ಯಾವ ರೀತಿಯಾದಂತಹ ಒಂದು ಸಮರ್ಥವಾದಂತಹ ಆಡಳಿತವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇವತ್ತ ಕಾಂಗ್ರೆಸ್ ತನ್ನ 70 ವರ್ಷಗಳ ಅಧಿಕಾರದ ಅವಧಿ ಒಳಗೆ ಏನು ಮಾಡಿದೆ, ಮೋದಿಜಿ ಅವರು ತಮ್ಮ 12 ವರ್ಷ ಆಡಳಿತದೊಳಗೆ ಏನು ಮಾಡಿದ್ದಾರೆ ಅದನ್ನ ನೀವು ಸ್ವಲ್ಪ ಕುಲಂಕುಷವಾಗಿ ನೋಡಿದ್ರೆ ಎಲ್ಲಾ ಇವತ್ತು ಜಗತ್ತಿನಲ್ಲಿಯೇ ಭಾರತವನ್ನ ಒಂದು ವಿಶ್ವಗುರು ಸ್ಥಾನಕ್ಕೆ ಒಯ್ಯುವಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತು ಇವತ್ತ ಜಂತರ್ ಮಂತರದೊಳಗೆ ಈ ಒಂದು CJP ಪಕ್ಷದ ಕಾರ್ಯಕರ್ತರು ವಿದ್ಯಾರ್ಥಿಗಳನ್ನ ನೆಪದಲ್ಲಿ ಇಟ್ಟುಕೊಂಡು ಅದರ ನೀಟಿನಲ್ಲಿ ಪೇಪರ್ ಸೋರಿಕೆ ಆಗಿದೆ ಅಂತಕ್ಕಂತಹ ಒಂದು ನೆಪವನ್ನ ಇಟ್ಟುಕೊಂಡು ಹೋರಾಟದ ಒಂದು ನೀವು ರೂಪರೇಷೆಯನ್ನು ನೋಡಿದ್ರೆ ಅದು ಬಹಳ ಭಯಾನಕ ಅನಿಸ್ತದೆ. ದೇಶದ ಭದ್ರತೆಗೆ ಅದು ಒಂದು ರೀತಿ ಅಪಾಯಕಾರಿಯಾಗಿದೆ ಅಂತೇಳಿ ಹೇಳ್ಬಹುದು. ಮತ್ತ ಇವತ್ತ ಆ ಒಂದು ಆಂದೋಲನಕ್ಕೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಈ ಒಂದು ಭಯೋತ್ಪಾದಕರ ಒಂದು ಬೆಂಬಲ ಬರ್ತಾ ಇದೆ. ಈ ಒಂದು ಕೆನಡಾದೊಳಗಿರುವ ಪೆನ್ನು ಈ ಖಲಿಸ್ತಾನಿ ಅವನು ಇವತ್ತ 95 ಲಕ್ಷ ರೂಪಾಯಿಯನ್ನ ಈ ಒಂದು ಹೋರಾಟಕ್ಕೆ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದಾನೆ. ಮತ್ತು ಬಾಂಗ್ಲಾದೇಶದಿಂದ ಪಾಕಿಸ್ತಾನದಿಂದ ಊಟದ ವ್ಯವಸ್ಥೆ ಆಗ್ತಾ ಇದೆ. ಮತ್ತು ಈ ಒಂದು ಮಧ್ಯ ಏಷ್ಯಾದೊಳಗಿರ್ತಕ್ಕಂತಹ ರಾಷ್ಟ್ರಗಳಿಂದಲೂ ಕೂಡ ಒಂದು ಎಲ್ಲ ಹಣದ ವ್ಯವಸ್ಥೆ ಆಗ್ತಾ ಇದೆ. ಮತ್ತು ಈ ಒಂದು ಹೋರಾಟವನ್ನ ಸಂಪೂರ್ಣವಾಗಿ ದೇಶ ವಿರೋಧಿ ಒಂದು ಹೋರಾಟವನ್ನು ಮಾಡಿ ನರೇಂದ್ರ ಮೋದಿಜಿ ಅವರಿಗೆ ಒಂದು ಅಭದ್ರತೆಯ ಒಂದು ವಾತಾವರಣ ಸೃಷ್ಟಿಸಬೇಕು. ನೇಪಾಳ ಆಗಲಿ ಅಥವಾ ಶ್ರೀಲಂಕಾದೊಳಗೆ ಬಾಂಗ್ಲಾದೇಶದೊಳಗೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಆಗಿದೆ ಅದನ್ನ ಇಲ್ಲಿ ಭಾರತದೊಳಗೆ ಮಾಡಬೇಕಂತಕ್ಕಂಥ ಉದ್ದೇಶವನ್ನ ಈ ಒಂದು ಏನು CJP ಪಕ್ಷದವರು ವಿಚಾರ ಇಟ್ಕೊಂಡಿದ್ದಾರೆ. ಆದ್ರೆ ನರೇಂದ್ರ ಮೋದಿಜಿ ಅವರಾಗ್ಲಿ ನಮ್ಮ ಅಮಿತ್ ಶಾ ಅವರು ಅಷ್ಟು ಹಗುರವಾಗಿ ಬಿಡೋದಿಲ್ಲ. ಮತ್ತು ಇವತ್ತ ಈ ಒಂದು ದೇಶದ ಒಂದು ಭದ್ರತೆ ಇದನ್ನ ಗಮನದಲ್ಲಿಟ್ಟುಕೊಂಡು ಇವತ್ತ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲಾ ಕಾರ್ಯಕರ್ತರು ಕೂಡ ಮೋದಿಜಿ ಅವರ ಬೆಂಬಲವಾಗಿ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೀವಿ. ಮತ್ತು ಈ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತ ಒಂದು ವಾರ್ನಿಂಗ್ನು ಕೂಡ ಕೊಟ್ಟಿದ್ದೀವಿ. ಇನ್ನು ಮುಂದೆ ಏನಾದರೂ ಈ ರೀತಿಯಾದಂತಹ ಹೋರಾಟವನ್ನು ಮಾಡಿದರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಎಲ್ಲರೂ ಸೇರಿ ಮೋದಿಜಿ ಅವರನ್ನ ಬೆಂಬಲಿಸಿ ಈ CJP ಅವರ ವಿರುದ್ಧವಾಗಿ ನಾವು ಕೂಡ ಒಂದು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂತಹ ಒಂದು ಯೋಜನೆಯನ್ನ ನಾವು ಕೂಡ ಹಾಕೊಂಡಿದ್ದೀವಿ. ಹೀಗಾಗಿ ಈ ಒಂದು ಹೋರಾಟವನ್ನ ಇಲ್ಲಿಗೆ ಬಿಟ್ಟು ಇವತ್ತ ಆ ಒಂದು ಪೇಪರ್ ಲೀಕ್ ಆಗಿದ್ರ ಬಗ್ಗೆ ಈಗಾಗಲೇ ಮೋದಿಜಿ ಅವರು ಕೂಡ ಹೇಳಿದ್ದಾರೆ. ಮಕ್ಕಳ ಭವಿಷ್ಯ ನನಗೆ ಬಹಳ ಮುಖ್ಯದ ಮತ್ತು ಯಾರು ಅದನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿಕ್ಕೆ ಈಗಾಗಲೇ
ಏನೋ ಆದೇಶ ಆಗಿದೆ. ಇಷ್ಟೆಲ್ಲ ಆದಾಗಲೂ ಕೂಡ ನೀವು ಯಾವ ಕಾರಣಕ್ಕಾಗಿ ಇದನ್ನು ಮುಂದುವರಿಸ್ತಾ ಇದ್ದೀರಿ? ನಿಮ್ಮ ಉದ್ದೇಶ ಏನು? ನಿಮ್ಮದು ದೇಶದ ಒಂದು ಅಭದ್ರತೆ ಇದನ್ನು ಮೂಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ದೇಶದೊಳಗೆ ಈ ರೀತಿಯಾದಂಥ ಹೋರಾಟವನ್ನು ನೀವು ಮಾಡ್ತಾ ಇದ್ದೀರಿ. ಇದನ್ನು ನಾವೆಲ್ಲ ಖಂಡಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ನರೇಂದ್ರ ಮೋದಿಜಿಯವರಿಗೆ ಬೆಂಬಲಿಸಿ ನಾವು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.